ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಗಾನ ಕೋಗಿಲೆ ಶ್ರೀಮತಿ ಎಸ್ ಜಾನಕಿ ಅಮ್ಮ ಅವರ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳಿ ಸರ್. ಗಾನ ಸರಸ್ವತಿನೇ ಅಂತಲೇ ಹೇಳ್ಬೋದು ಕೂಡ, ಹೇಳಿ ಸರ್ ಇವ್ರ ಬಗ್ಗೆ. ಹೌದು, ಭಾಳ ಒಳ್ಳೆಯ ವಿಚಾರ. ನಿಜವಾಗ್ಲೂ ಕೂಡ ಭಾರತ ದೇಶದಲ್ಲಿ ಈ ದೇಶ ಕಂಡಂಥ ಒಬ್ಬ ಅತ್ಯದ್ಭುತವಾಗಿರ್ತಕ್ಕಂಥ ಒಬ್ಬ ಗಾಯಕಿ ಇದ್ದಾರೆ ಅಂತ ಹೇಳಿದ್ರೆ ಅದು ಎಸ್ ಜಾನಕಿ ಅಮ್ಮ ಅವರು ನಿಜವಾಗ್ಲೂ ಕೂಡ 40-50 ವರ್ಷಗಳಿಂದಲೂ ಕೂಡ ಅವರು ಈ ಭಾರತ ದೇಶದ ಸಂಗೀತ ಲೋಕಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವಿಶೇಷ ಧ್ವನಿಯನ್ನು ಕೊಡುವ ಮೂಲಕ ಹಲವಾರು ಚಲನಚಿತ್ರಗಳಿಗೆ, ಹಲವಾರು ಭಕ್ತಿಗೀತೆಗಳಿಗೆ ಮತ್ತು ಹಲವಾರು ಭಾವಗೀತೆಗಳನ್ನು ಅವರು ಹಾಡುವ ಮೂಲಕ ಒಂದು ಸಂಗೀತದ ಸಾರಸ್ವತ ಲೋಕಕ್ಕೆ ತಮ್ಮದೇ ಆಗಿರ್ತಕ್ಕಂಥ ವಿಶೇಷವಾದ ಛಾಪನ್ನು ಮೂಡಿಸಿ ಹೋಗಿದ್ದಾರೆ. ಎಸ್ ಜಾನಕಿ ಅಮ್ಮ ಅವರು ಒಂದು ಚಿತ್ರದಲ್ಲಿ ಒಂದು ಹಾಡಾಡ್ತಾ ಇದ್ದಾರೆ ಅಂದರೆ ಅದರ ಅದ್ಭುತವೇ ಅದ್ಭುತ. ಕೇಳಲಿಕ್ಕೆ ನಿಜವಾಗ್ಲೂ ಕೂಡ ಒಂದು ಮಗುವಿನಂಥ ಧ್ವನಿಯನ್ನು ಹೊಂದತಕ್ಕಂಥ ಎಸ್ ಜಾನಕಿ ಅಮ್ಮ ಅವರ ಧ್ವನಿ ಕೇಳೋದು ಅಂತಂದರೆ ಒಂಥರ ಭಾಳ ಆನಂದ ಅನಿಸುತ್ತೆ. ಅವರು ಜೇಸುದಾಸ್ ಅವ್ರ ಜೊತೆ ಆಡಿದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಆಡಿದ್ದಾರೆ, ಮತ್ತು ಇತ್ತೀಚಿನ ಹೊಸ ಗಾಯಕರ ಜೊತೆಗೂ ಕೂಡ ಎಸ್ ಜಾನಕಿ ಅಮ್ಮ ಅವರು ಆಡಿದ್ದಾರೆ. ಇವತ್ತು ಕೂಡ ಪ್ರಸ್ತುತದಲ್ಲಿ ಅವರು ಹಾಡುವ ಮೂಲಕವೇ ಅವರ ಸ್ವರ ಮಾಧುರ್ಯವನ್ನು ನಿಜವಾಗ್ಲೂ ಕೂಡ ಅತ್ಯದ್ಭುತವಾಗಿ ಅವರು ಬೆಳೆಸ್ಕೊಂಡು ಬಂದಿದ್ದಾರೆ. ಅವರು ತಮಿಳಿನಲ್ಲಿ ಆಡಿದ್ದಾರೆ, ಹಿಂದಿನಲ್ಲಿ ಆಡಿದ್ದಾರೆ, ಮಲಯಾಳಂನಲ್ಲಿ ಆಡಿದ್ದಾರೆ, ತೆಲುಗಿನಲ್ಲಿ ಆಡಿದ್ದಾರೆ. ಕರ್ನಾಟಕದ ಕನ್ನಡ ಭಾಷೆನಲ್ಲಂತೂ ಅತ್ಯದ್ಭುತವಾಗಿರ್ತಕ್ಕಂಥ ಗೀತೆಗಳನ್ನು ಅವರು ಆಡಿಕೊಟ್ಟಿದ್ದಾರೆ. ಅವರು ಕೇಳ್ತಕ್ಕಂಥ ಒಂದೊಂದು ಸ್ವರವೂ ಕೂಡ ಎಷ್ಟು ಚೆನ್ನಾಗಿ ಅವರ ಸ್ವರ ಮಾಧುರ್ಯವನ್ನು ಅವರು ಮಗುವಿನಂತೆ ಅವ್ರ ಧ್ವನಿ ಇದೆಯಲ್ಲ, ಭಾಳ ಚಿಕ್ಕ ಮಕ್ಕಳ ಧ್ವನಿಗೆ ಮಾತ್ರ ಏಳು ಮಾಡಿಸ್ತಂಥ ಧ್ವನಿ. ಎಷ್ಟು ಅಣ್ಣಯ್ಯ ಸಿನಿಮಾದಲ್ಲಿ ಬಂದು ಆಡಿದೆ, ಅಣ್ಣಯ್ಯ ಅಣ್ಣಯ್ಯ ಬಾರೋ, ಎಷ್ಟು ಮಗುವಿನ ಥರನೇ ಹಾಡಿದ್ದಾರೆ ಅವರು. ಆ ಯಾವ ಚಿತ್ರದಲ್ಲಿ ಕೂಡ ಬಾಲ್ಯದ ಪಾತ್ರ, ದೊಡ್ಡ ಪಾತ್ರ ಬಂದಲ್ಲಿ ಬಾಲ್ಯದ ಪಾತ್ರವನ್ನು ಎಸ್ ಜಾನಕಿ ಅಮ್ಮನವರೇ ಹಾಡಿದ್ದಾರೆ. ಅದರಲ್ಲೂ ಕೂಡ ರವಿಚಂದ್ರನ್ ಅವ್ರ ಪಿಕ್ಚರ್ಗಂತೂ ಒಂದು ಚಿತ್ರಕ್ಕೂ ಮಿಸ್ ಇಲ್ಲದೆ ಜಾನಕಿ ಅಮ್ಮನವರು, ಜೇಸುದಾಸ್ ಅವರು ಒಂದು ಪ್ರತಿಯೊಂದು ಚಿತ್ರದಲ್ಲೂ ಕೂಡ ಒಂದೊಂದು ಹಾಡಿನವರು ಕೂಡ ಹಾಡಿ ಹೋಗಿದ್ದಾರೆ. ಅವರ ಹಲವಾರು ಗೀತೆಗಳಲ್ಲಿ ಅವರು ಮಲೆ ಮಹದೇಶ್ವರನ ಭಕ್ತಿ ಗೀತೆಗಳನ್ನು ಕೂಡ ಹಾಡಿದ್ದಾರೆ. ಮತ್ತು ಇನ್ನು ತಮಿಳುನಾಡಿನಲ್ಲಿರ್ತಕ್ಕಂಥ ಹಲವಾರು ದೇವರುಗಳ ಬಗ್ಗೆ ಅವರು ಹಲವಾರು ಗೀತೆಗಳನ್ನ ಹಾಡಿದ್ದಾರೆ. ನಿಜವಾಗ್ಲೂ ಕೂಡ ಎಸ್ ಜಾನಕಿ ಅಮ್ಮ ಅವರ ಧ್ವನಿ ಇವತ್ತು ಕೂಡ ಕೆಟ್ಟಿಲ್ಲ. ಅವರು ವಯಸ್ಸಾಗಿದ್ದರೂ ಕೂಡ ಇವತ್ತು ಕೂಡ ಅವ್ರ ಧ್ವನಿ ಹಾಡಲಿಕ್ಕೆ ನಿಂತುಕೊಂಡ್ರೆ ಭಾಳ ಅತ್ಯದ್ಭುತವಾಗಿ ಕೇಳ್ಬೋದಲ್ಲ ಅಂತ ಅನಿಸುತ್ತೆ. ನಿಜವಾಗ್ಲೂ ಕೂಡ ಎಂದೂ ಮರಲಿಕ್ಕಾಗಿದೆ ಇರತಕ್ಕಂಥ ಎಸ್ ಜಾನಕಿ ಅಮ್ಮ ಅವರು ಕರ್ನಾಟಕದ ಕನ್ನಡ ಚಲನಚಿತ್ರಕ್ಕೆ, ಭಾರತೀಯ ಚಲನಚಿತ್ರಕ್ಕೆ ತಮ್ಮ ವಿಶೇಷವಾಗಿರ್ತಕ್ಕಂಥ ಧ್ವನಿಗೂಡಿಸುವ ಮೂಲಕ ಹಲವಾರು ಹಾಡುಗಳಿಗೆ ತಮ್ಮ ಧ್ವನಿಯನ್ನು ಕೊಟ್ಟು ಹೋಗಿದ್ದಾರೆ. ಎಂತೆಂಥ ಹೊಸ ಹೆಣ್ಣು ಮಕ್ಕಳಿಗೂ ಕೂಡ ನಾಯಕಿ ನಟಿಯರಿಗೆ ಅವರು ಹಾಡುವ ಮೂಲಕ ಅವರ ಸ್ವರವನ್ನು ವಿಭಿನ್ನವಾಗಿ ವಿಶೇಷವಾಗಿರ್ತಕ್ಕಂಥ ಧ್ವನಿಯನ್ನು ಸಂಗೀತ ಲೋಕಕ್ಕೆ ಕೊಟ್ಟು ಹೋಗಿದ್ದಾರೆ. ಅವರಿಗೆ ತುಂಬ ತಾಳಜ್ಞಾನ, ಸಂಗೀತ ಜ್ಞಾನ ತುಂಬ ಇದೆ. ಲತಾ ಮಂಗೇಶ್ಕರ್ ಅವ್ರನ್ನ ಬಿಟ್ಟರೆ ನಂತರ ಎಸ್ ಜಾನಕಿ ಅಮ್ಮನವರೇ ನಿಜವಾಗ್ಲೂ ಕೂಡ ಭಾರತ ದೇಶದಲ್ಲಿ ಮರೆದೇ ಇರತಕ್ಕಂಥ ಒಬ್ಬ ಫೀಮೇಲ್ ಸಿಂಗರ್ ಅಂದರೂ ತಪ್ಪಾಗಲಾರ್ದು. ಅವರ ಹಾಡನ್ನು ಕೇಳೋದಂದರೆ ಒಂಥರ ಭಾಳ ಆನಂದ ಆಗುತ್ತೆ. ಅದರಲ್ಲೂ ಕೂಡ ರಾತ್ರಿ ವೇಳೆ ಬೆಳಗಿನ ಸಮಯದಲ್ಲಿ ಎದ್ದ ತಕ್ಷಣ ಜಾನಕಿ ಅಮ್ಮ ಅವರ ಧ್ವನಿ ಕೇಳೋದಿದೆಲ್ಲ ಭಾಳ ಅದ್ಭುತ. ಎದ್ದ ತಕ್ಷಣ ಅವರು ದೇವರ ಮೇಲೆ ಆಡಿರ್ತಕ್ಕಂಥ ನುಡಿಗಳಾಗಿರ್ಬೋದು, ಅವರ ಭಕ್ತಿಗೀತೆ ಆಗಿರ್ಬೋದು, ಭಾವಗೀತೆಗಳಾಗಿರ್ಬೋದು, ಚಲನಚಿತ್ರ ಜಾನಕಿ ಅಮ್ಮನ ವಾಯ್ಸ್ ಕೇಳಿದ ತಕ್ಷಣ ಮನಸ್ಸಿಗೆ ಒಂಥರ ಮೃದು ನೀಡುತ್ತೆ ಮತ್ತು ಭಾಳ ಸಂತೋಷ ಆಗುತ್ತೆ ಮತ್ತು ಆನಂದ ಆಗುತ್ತೆ. ಕಿವಿಗೆ ಇಂಪು ಕೊಡುವಂಥ ಹಾಡುಗಳನ್ನೇ ಈ ನಾಡಿಗೆ ಹಾಡಿದ್ದಾರೆ. ಜಾನಕಿ ಅಮ್ಮನವರು ಇನ್ನೂ ಕೂಡ ಆಯಸ್ಸ ಆರೋಗ್ಯ ಗಟ್ಟಿಯಾಗಿ ಇನ್ನೂ ಕೂಡ ಸಾರಸ್ವತ ಲೋಕಕ್ಕೆ ಹಲವಾರು ಗೀತೆಗಳನ್ನ ಹಾಡುವ ಮೂಲಕ ಭಾರತ ದೇಶದ ಸಂಗೀತ ಲೋಕವನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥ ಮಾತನ್ನ ಈ ಸಮಯದಲ್ಲಿ ಹೇಳ್ತಾ, ಜಾನಕಿ ಅಮ್ಮನವರೇ ನಿಮಗೆ ಶುಭವಾಗಲಿ. ನೀವು ಇನ್ನೂ ಹಲವಾರು ಗೀತೆಗಳನ್ನ ಈ ನಾಡಿಗಾಗಿ ಹಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮಗೆ ಭಗವಂತ ಇನ್ನೂ ಆಯಸ್ಸ ಆರೋಗ್ಯವನ್ನು ಕೊಡಲಿ. ನಿಮ್ಮಂಥ ಗಾಯಕಿಯರು ಈ ಸಮಾಜದಲ್ಲಿ ಹೆಚ್ಚು ಹುಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ನಿಜವಾಗ್ಲೂ ಕೂಡ ಸಂಗೀತ ಸಾರಸ್ವತ ಲೋಕಕ್ಕೆ ನಿಮ್ಮ ಕೊಡುಗೆಯನ್ನು ನಾವು ಎಂದೂ ಮರಲಿಕ್ಕಾಗೋದಿಲ್ಲ. ಇನ್ನೂ ಕೂಡ ನೀವು ಹಲವಾರು ಚಿತ್ರಗಳಿಗೆ ನಿಮ್ಮ ಧ್ವನಿಯನ್ನು ಕೊಡಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ಒಳ್ಳೆಯ ಗೀತೆಯನ್ನು ಹಾಡಿದ್ದೀರಾ ಜಾನಕಿ ಅಮ್ಮವರೇ. ನಾನು ಸಿಂಗರ್ ಅಲ್ಲ, ಇಲ್ಲಾಂದರೆ ನಿಮ್ಮ ಧ್ವನಿನ ಹಾಡಲಿಕ್ಕೆ ಆಗೋದಿಲ್ಲ, ಆದರೂ ಕೂಡ ನೀವು ಭಾಳ ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನು ನಾಡಿಗೆ ಹಾಡಿದ್ದೀರಾ. ತಮಿಳುನಾಡು ನಿಮ್ಮ ಸ್ವಂತ, ನೀವು ತಮಿಳುನಾಡಿನವರಾದರೂ ಕೂಡ ಕರ್ನಾಟಕ, ಆಂಧ್ರ ಎಲ್ಲ ಭಾಷೆಗಳಲ್ಲೂ ಕೂಡ ನೀವು ಹಾಡಿದ್ದೀರಾ. ಅದರಲ್ಲೂ ಕರ್ನಾಟಕದವರು ಏನೋ ಸಣ್ಣ ಮಟ್ಟಿಗೆ ನೀವು ಒಳ್ಳೆಯ ಗಾಯನವನ್ನು ಮಾಡಿಕೊಟ್ಟಿದ್ದೀರಾ. ಅದು ನಿಜವಾಗ್ಲೂ ಅದ್ಭುತ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಮಯದಲ್ಲಿ ಎಸ್ ಜಾನಕಿ ಅಮ್ಮ ಅವ್ರಿಗೆ ನಾನು ನಿಜವಾಗ್ಲೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಅವರ ಹಾಡುಗಳನ್ನು ಕೇಳೋಣ. ಮತ್ತೊಮ್ಮೆ ನಾವು ಜಾನಕಿ ಅಮ್ಮ ಅವ್ರನ್ನ ನೆನೆಸ್ಕೊಳ್ಳುವ ಮೂಲಕ ಅವರ ಒಂದು ವಿಚಾರಧಾರೆಗಳನ್ನ ನಾವು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀವಿ. ಜಾನಕಿ ಅಮ್ಮ ಅವರ ಹಾಡನ್ನು ಕೇಳೋಣ, ಅವರಿಗೆ ಇನ್ನೂ ಕೂಡ ಉರಿದುಂಬಿಸುವಂಥ ಕೆಲಸವನ್ನು ನಾವು ಮಾಡೋಣ ಅಂತಕ್ಕಂಥ ಮಾತು ಹೇಳ್ತಾ ಅವ್ರ ಬಗ್ಗೆ 4 ಮಾತುಗಳನ್ನ ಹೇಳಿದ್ದೀನಿ. ಧನ್ಯವಾದಗಳು.
ತುಂಬ ತುಂಬ ಧನ್ಯವಾದಗಳು ಕಾಳಿಂಗಸ್ವಾಮಿ ಸಿದ್ಧಾರ್ಥ ಅವರೇ. Thank you, ತುಂಬ ಅದ್ಭುತವಾದಂತಹ ಒಂದು ಜಾನಕಿ ಅಮ್ಮ ಅವರ ಬಗ್ಗೆ ಮಾತಾಡಿದಿರಿ. ಹಾಗಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.